ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಫಸ್ಟು ನಾನು ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಲೈಕ್ ರುಕ್ಮಿಣಿ ಅವ್ರ ಲುಕ್ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಬ್ಲೌಸು ಯಾವುದೋ ಅಷ್ಟು ಮ್ಯಾಚಿಂಗ್ ಇರಲಿಲ್ಲ. ಲೈಕ್ ಇದರಲ್ಲೇ ಬ್ಲೌಸ್ ಇದೆ, ಬಟ್ ಅದು ಲೈಕ್ ರುಕ್ಮಿಣಿ ಅವರು ಲೈಕ್ ಹಾಫ್ ಶೋಲ್ಡರ್ ಥರ ಹಾಕಿರೋದು, ಲೈಕ್ ಇನ್ನೇನು ಕಾಲದಲ್ಲಿ ಉಡ್ತಿರಲ್ಲ ಆ ಥರ ಬ್ಲೌಸ್ ಇಲ್ಲೋದಕ್ಕೆ ಇದನ್ನೇ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡೆ. ನನ್ನ ಹತ್ರ ಸ್ಲೀವ್ಲೆಸ್ ಬ್ಲೌಸ್ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಲೈಕ್ ತಗೋಬೇಕು. ಇದನ್ನೇ ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಮಾಡೋಕ್ಕೆ ನೋಡಿದೆ, ಬಟ್ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಸಾರಿ ಫಾರ್ ದ್ಯಾಟ್. ಈ ಸ್ಯಾರಿ ಬಂದಿದೆಯಲ್ಲ, ಇದು ಸೆಮಿ ಸಿಲ್ಕು ಅಲ್ಲ, ಒಂಥರ ಯಾವ ಥರ ಹೇಳೋದು ಗೊತ್ತಿಲ್ಲ. ಇದು ಸ್ಯಾರೀಸ್ ಲೈಕ್ ಸಿಲ್ಕ್ ಸ್ಯಾರೀಸ್ ಅಲ್ಲ, ಲೈಕ್ ಗಿಫ್ಟ್ ಥರ ಬಂದಿದ್ದು. ಬಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು, ಬಟ್ ಉಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಲೈಕ್ ನೀಟಾಗಿ ಕೂರೋದೇ ಇಲ್ಲ, ಅಂದರೆ ತುಂಬ ಕಷ್ಟ ಆಗಲಿಲ್ಲ. ಪ್ರಾಕ್ಟೀಸ್ ಆದರೆ ಐರನ್ ಮಾಡಿದ್ರೆ ಓಕೆ ಪರವಾಗಿಲ್ಲ. ಬಟ್ ಲೈಕ್ ಸೆಮಿ ಸಿಲ್ಕ್ ಅವೆಲ್ಲ ಚೆನ್ನಾಗಿ ಕೂರ್ತವೆ. ಜಾರ್ಜೆಟ್ಟು ಅಲ್ಲ ಇದು, ಜಾರ್ಜೆಟ್ಟು ಅಲ್ಲ, ಸಿಲ್ಕೂ ಅಲ್ಲ. ಇದು ಪ್ಯೂರ್ ಸಿಲ್ಕ್ ಅಂತ ಅಲ್ವೇ ಇಲ್ಲ, ಇದು ಒಂದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದೆ ಅಷ್ಟೇ. ಅದು ಲೈಕ್ ದಪ್ಪ ಸ್ಯಾರೀಸ್ ಬರ್ತಾವಲ್ಲ ನೀಟಾಗಿ, ಲೈಕ್ ಇವೆಲ್ಲ 1,000 ಒಳಗಡೆ ಎಲ್ಲ ಬರ್ತವೆ. ಆ ಥರ 750 ಆ ಥರ ಎಲ್ಲ ಬರ್ತವೆ. ಇದೊಂದು ಸ್ವಲ್ಪ ತುಂಬ ರಫ್ ಇರ್ತವೆ. ಲೈಕ್ ಸಿಲ್ಕ್ ಮಿಕ್ಸ್ ಇರುತ್ತೆ, ಸ್ವಲ್ಪ ತುಂಬ ಜಾಸ್ತಿ ರಫ್ ಇರ್ತವೆ, ಮತ್ತು ಉಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸ್ಟಿಚ್ ಮಾಡಿಸಿದ್ರು, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಉಟ್ಟೆ. ಲೈಕ್ ರುಕ್ಮಿಣಿ ಅವ್ರ ಲುಕ್ ಕ್ರಿಯೇಟ್ ಮಾಡೋಕ್ಕಂತ. ಬಟ್ ಅವರು ಉಡೋ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಲೈಕ್ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸಿಲ್ಕು ಅವೆಲ್ಲ ಈಗ ಟ್ರೆಂಡಲ್ಲ, ಎಲ್ಲ ಬಿಸ್ನೆಸ್ ಮಾಡೋರೆಲ್ಲ ಜಾಸ್ತಿ ಇವೆ. ಮತ್ತು ಇಳ್ಕಲ್ ಸ್ಯಾರೀಸು, ಏನಂತಂದರೆ ಮೈಗೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು. ಲುಕ್ಕಿಗೆಲ್ಲನ ಅವು ಕೂಡ ಚೆನ್ನಾಗಿರ್ತವೆ. ಬಟ್ ತುಂಬ ಉಟ್ಕೊಂಡ್ರೆ ಹುಟ್ಟಿದವೋ ಇಲ್ಲೋ ಅನ್ನೋ ಸ್ಮೂತ್ ಹ್ಯಾಂಡ್ಲಿಂಗ್ ಇರುತ್ತೆ ನನಗೆ ಅನಿಸೋ ಪ್ರಕಾರ. ನಾನಿಂದ ಹುಟ್ಟಿಲ್ಲ, ಬಟ್ ನೋಡೋ ಪ್ರಕಾರ ಎಲ್ಲ ಕಾಟನ್ ಎಲ್ಲ ಮಿಕ್ಸ್ ಇರುತ್ತಲ್ಲ. ಇಳ್ಕಲ್ ಸ್ಯಾರೀಸ್ ಒಂದೊಂದು ಸ್ಯಾರೀಸ್ಗೂ ಒಂದೊಂದು ವಿಶೇಷತೆ ಇರುತ್ತೆ. ಆ ಥರ ಈಸಿ ಕ್ಯಾರಿಂಗ್ ಅಂತಲೇ ಹೇಳ್ಬೋದು ಇಳ್ಕಲ್ ಸ್ಯಾರೀಸ್ ಅವೆಲ್ಲ. ಇವು ಈಸಿನೇ, ಬಟ್ ಲೈಕ್ ಇಳ್ಕಲ್ ಸ್ಯಾರೀಸ್ ಎಲ್ಲ ಬೇಸಿಗೆಗೆಲ್ಲ ಉಟ್ಟಿದ್ರೆ ತುಂಬ ಸೂದಿಂಗ್ ಎಫೆಕ್ಟ್ ಆಗಿರುತ್ತೆ. ನಾನು ಫಸ್ಟು ಏನಂತಂದರೆ ಪ್ರೈಮರು ಎಲ್ಲ ಹಾಕ್ಬಿಟ್ಟು ಕರೆಕ್ಟರು ಮತ್ತು ಕನ್ಸೀಲರು ಲೈಕ್ ಕನ್ಸೀಲರ್ ಬಂದು ಕಲರ್ ಚೇಂಜ್ ಮಾಡಿದ್ದೀನಿ. ಯಾಕಂತಂದರೆ ಇನ್ನೊಂದು ಕನ್ಸೀಲರ್ ಇತ್ತಲ್ಲ, ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರದ್ದು, ಅದು ಲೈಕ್ ಸ್ವಲ್ಪನೇ ಇರೋದು, ವೀಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಅಷ್ಟೇ ಇರೋದು. ಅದು ಕನ್ಸೀಲರ್ ಒಂದು ತೊಗೋಬೇಕು. ಇನ್ನು ಈಗೆಲ್ಲ ಇದ್ದಾವೆ, ಈಗ ಸಾಕು ಕನ್ಸೀಲರ್ ಹತ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಸೆಟ್ಟಿಂಗ್ ಸ್ಪ್ರೇ ಒಂದು ತೊಗೋಬೇಕು, ಮತ್ತು ಲೈಕ್ ಮೇಕಪ್ ಸ್ಪ್ರೇ, ಮಸ್ಕರ, ಲಿಪ್ಸ್ಟಿಕ್ ಒಂದು ಸ್ವಲ್ಪ ತೊಗೋಬೇಕು, ಫೌಂಡೇಶನ್ಸ್ ಇಷ್ಟು ಸಾಕು. ನೋಡಿ, ನಾನು ಇದಕ್ಕೆ ಇಲ್ಯೂಮಿನೇಟರ್ ಮಿಕ್ಸ್ ಮಾಡ್ತೀನಿ. ಇದು ಇಲ್ಯೂಮಿನೇಟರ್ ಬಂದು 800. ಮತ್ತು ಇನ್ನೊಂದು ನನ್ನ ಹತ್ರ ಕರೆಕ್ಟರ್ ಇದೆಯಲ್ಲ, ಅದು ಬಂದು ಪ್ಯಾಕ್, ಅದು ಒಂದು 800. ಆ್ಯಕ್ಚುಲಿ ಕರೆಕ್ಟರ್ ಬದಲು ನಾನು ಫೌಂಡೇಶನ್ ತೊಗೋಬೋದಾಯ್ತು ಅವಾಗ. ಇದರಲ್ಲಿ ಕರೆಕ್ಟರ್ ಬರುತ್ತೆ ಅಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಕಾಂಟೋರೆಲ್ಲ ಇದರಲ್ಲಿ ಬಂದಿದೆ. ಒಬ್ಬೊಬ್ಬರು ನನ್ನ ಮೇಕಪ್ ವೀಡಿಯೋಸ್ ನೋಡಿದೆ,
ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾರೋ, ಅದು ಹೆಂಗೆ ಬ್ಲೆಂಡ್ ಮಾಡ್ತಾರೋ ಗೊತ್ತಿಲ್ಲ. ಕ್ಲಿಯರ್ ಸ್ಕಿನ್ ಆದರೆ ಬೇಗ ಬ್ಲೆಂಡ್ ಆಗುತ್ತೇನೋ ಅದು ಗೊತ್ತಿಲ್ಲ. ಬಟ್ಟು ಬ್ರಷಲ್ಲಿ ತುಂಬ ನೀಟಾಗಿ, ಅಂದರೆ ಒಂದು ಸ್ವಲ್ಪ ಸ್ಮೂತ್ ಬ್ರಷ್ ಇದ್ದರೆ, ಬಟ್ ಅಷ್ಟೊಂದು ನೀಟಾಗಿ ಬ್ಲೆಂಡ್ ಆಗೋಲ್ಲ. ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಿದ್ರೆ ನನಗೆ ಬ್ಲೆಂಡ್ ಆಗೋದು ಅನಿಸೋದು. ಇಲ್ಲ ಅಂತಲೂ ಸ್ವಲ್ಪ ಪ್ಯಾಚಿ ಪ್ಯಾಚಿ ಥರ ಕಾಣಿಸ್ತಾನೆ ಇರುತ್ತೆ. ಒಬ್ಬೊಬ್ಬರು ಲೈಕ್ ಮದುವೆ ವೀಡಿಯೋಸಲ್ಲಿ ಆಗ್ತಾರಲ್ಲ ಮೇಕಪ್ ಆರ್ಟಿಸ್ಟು, ಅವ್ರದ್ದೆಲ್ಲ ನೋಡಿದ್ರೆ ಕೆಲವರು ಬ್ರಷಲ್ಲೇ ಬ್ಲೆಂಡ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನೋಡಿದೆ. ನಾನು ಮೆರೂನ್ ಇದನ್ನೇ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ಕೇನ. ಲೈಕ್ ಅವರು ತುಂಬ ಚಿಕ್ಸಕ್ಕೇನು ತುಂಬ ಪಿಂಕಿ ಇರೋದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಕಾಂಟೋರ್ ಮತ್ತು ಅದಕ್ಕೆ ಕನ್ಸಿಲರ್ ಅಪ್ಲೈ ಮಾಡೋಕ್ಕೂ ಇಲ್ಲ ಅಂತಂದರೆ ಡಾರ್ಕ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಲೈಕ್ ನೋ ಮೇಕಪ್ ಲುಕ್, ತುಂಬ ನ್ಯಾಚುರಲಾಗೆ ರುಕ್ಮಿಣಿಯವರು ಸೆಟಲ್ ಮೇಕಪ್ ಅಂತ ಹೇಳ್ಬೋದು. ಒಂಥರ ಗ್ಲೋಯಿಂಗ್ ಮೇಕಪ್ಪು, ತುಂಬ ಗ್ಲೋಯಿಂಗ್ ಅಲ್ಲ, ಮೀಡಿಯಮ್ ಗ್ಲೋ ಒಂದು ಸ್ವಲ್ಪ ಗ್ಲೋಯಿಂಗ್ ಮೇಕಪ್ ಇತ್ತು. ಮತ್ತು ಅವ್ರು ಮೇಕಪ್ ಮಾಡಿದ್ರು, ಮತ್ತು ಐಗೇನು ತುಂಬ ಮೇಕಪ್ಪೇ ಮಾಡಿಲ್ಲ ಅವರು. ಇಲ್ಲ ಐಲೈನರ್ ಅದೆಲ್ಲ ಹಾಕೇ ಇಲ್ಲ, ಅದಕ್ಕೆ ನಾನು ಇಲ್ಲ ಐಲೈನರ್ ಏನು ಯೂಸ್ ಮಾಡಿಲ್ಲ. ಕಣ್ಣಿಗೆ ಸ್ವಲ್ಪ ಪಿಂಕ್ ಶೇಡ್ ಕೊಟ್ಟೆ, ನನ್ನ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ. ನಾನು ಮೆರೂನು ಕೊಡ್ಬೋದಾಯಿತು, ಬಟ್ ಮೆರೂನ್ ಗ್ರ್ಯಾಂಡ್ ಆಗುತ್ತೆ ಅಂತೇಳಿ ಪಿಂಕ್ ಒಂದು ಸ್ವಲ್ಪ ಲೈಟಾಗಿ ಕೊಟ್ಟೆ. ಆಮೇಲಿಂದ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿದೆ. ಆ್ಯಕ್ಚುಲಿ ಈ ಕಾಂಪ್ಯಾಕ್ಟ್ ಪೌಡರ್ಗಿಂತ ಲೂಸ್ ಪೌಡರ್ ಯೂಸ್ ಮಾಡಿದ್ರೆ ಬೆಟರು. ಇದು ನೆನ್ನೆ ಫುಲ್ ಡೇ ಆಗೋಯ್ತಿದೆ ಎಳ್ಳು ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಪೂಜೆ ಎಲ್ಲ ಮಾಡಿದೆ. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ, ಮತ್ತು ಆಯುಧ ಪೂಜೆ ಹಾಕಿದ್ದೀನಿ, ಲಾಸ್ಟ್ ಮಾಡಿದೆ. ಇನ್ನೇನು 9 ದಿವಸ ಕಂಟಿನ್ಯೂಸ್ ಪೂಜೆ ಮಾಡ್ತಾನೇ ಇದ್ದೆ. ಒಂದು ದಿವಸ ಮಿಸ್ ಮಾಡಿಲ್ಲ ಪೂಜೆನ. ವೀಡಿಯೋಸ್ ಮಿಸ್ ಮಾಡಿದ್ದೀನಿ ಅಷ್ಟೇ, ಪೂಜೆನ ಮಿಸ್ ಮಾಡಿಲ್ಲ. ಇಲ್ದಿರೋ ಒಂದು ಅಂದ್ಕೊಂಡಿದ್ದೀನಲ್ಲ, ನವರಾತ್ರಿ ಪೂಜೆ ಮಾತ್ರ ವೀಡಿಯೋಸ್ ಬೇಕಾದ್ರೆ ಒಂದು ಸ್ವಲ್ಪ ಡಿಲೇ ಆದರೂ ಅಪ್ಲೋಡ್ ಮಾಡ್ಬೋದು. ಬಟ್ ಪೂಜೆ ಅವತ್ತೇ ಮಾಡಬೇಕಲ್ಲ, 9 ದಿವಸ. ನೆಕ್ಸ್ಟ್ ಇಯರು ಕೂಡ ಮಾಡ್ಬೋದು, ಬಟ್ ಸುಮ್ಮನೆ ಅಂದ್ಕೊಂಡು ಮತ್ತೆ ಮಾಡ್ದಂಗೆ ಇರೋದೇನಕ್ಕೆ ಅಂತೇಳಿ 9 ದಿವಸನೂ ಮಾಡಿದೆ. 9 ದಿವಸ ಅಲ್ಲ, 10 ದಿವಸದವರೆಗೂ ಕಂಟಿನ್ಯೂ ಆಯುಧ ಪೂಜೆ. ನವರಾತ್ರಿ 27ನೇ ತಾರೀಕು ಸ್ಟಾರ್ಟ್ ಆಯಿತು, ಸ್ಟಾರ್ಟಾಗಿ 1ನೇ ತಾರೀಕು ಮುಗೀತು. ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿದ್ದೇನೆ. ವಿಜಯದಶಮಿನೂ ಕೂಡ. ಆ್ಯಕ್ಚುಲಿ ಬೆಳಗ್ಗೆನೇ ನಾನು ಎಡಿಟಿಂಗ್ ಮಾಡೋಣ ಅಂದ್ಕೊಂಡೆ, ಅಂದರೆ ಸ್ವಲ್ಪ ಬಟ್ಟೆ ಮಚ್ಚಿಡವಿತ್ತು. ಮತ್ತು ಇವತ್ತು ಬೇರೆ ಗುರುವಾರ ಅಲ್ಲ, ಇವತ್ತು ಕೂಡ ಕ್ಲೀನ್ ಮಾಡಿದ್ದೀನಿ. ಸಂಜೆ ಪೂಜೆ ಮಾಡಬೇಕು. ಇದು ಹೆಂಗೆ ಅಂತಂದರೆ ಕಂಟಿನ್ಯೂಸ್ ಆಗಿ ಆ ಪೂಜೆ ಇದು ವಿಜಯದಶಮಿ ಅದಾದಮೇಲೆ ಗುರುವಾರನೂ ಇವತ್ತೇ ಬಂತು. ಸೊ ಮತ್ತು ನಾಳೆ ಶುಕ್ರವಾರ, ನಾಳೆನೂ ಪೂಜೆ ಮಾಡಬೇಕು. ಆ ಥರ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಇದು ಅವರು ಲೈಕ್ ಬೇಬಿ ಪಿಂಕ್ ಹಾಕಿದರು. ನಾನು ಇದಕ್ಕೆ ಒಂದು ಸ್ವಲ್ಪ ಮೆರೂನ್ ಮಿಕ್ಸ್ ಇದೆ, ಬ್ರೌನು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ಲೈಟಾಗಿ ಹಾಕ್ತೆ. ಅವರು ತುಂಬ ಗ್ರ್ಯಾಂಡ್ ನಾನು ಹಾಕ್ತೀನಿ ನೋಡಿ, ಬಟ್ ಅಷ್ಟು ಚೆನ್ನಾಗಿ ಲುಕ್ ಬಂದಿಲ್ಲ ಸ್ಯಾರಿದು. ಅವರು ಯಾವ ಥರ ಬಚ್ಚಿದ್ರು ಅಂತಲೂ ಕೂಡ ನೋಡಿದೆ. ಅವರು ಸೈಡಲ್ಲಿ ತೆಗ್ದುಬಿಟ್ಟು ಸೈಡಲ್ಲಿ ಇದು ತೆಗೆದ್ಬಿಟ್ಟು ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿದ್ರು, ಫ್ರೀ ಇರಿಸ್ಬಿಟ್ಟಿದ್ರು. ಮತ್ತು ಕರ್ಲ್ ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಕರ್ಲ್ ಮಾಡಿದರು. ಸ್ವಲ್ಪ ಏರ್ಬಿಟ್ಟಿದ್ರು, ನಾನು ಅದಕ್ಕೆ ಇದೊಂದು ಏರ್ಬಿಟ್ಟೆ. ಆ ಕಡೆ ಸೈಡಲ್ಲಿ ಇನ್ನೊಂದು ಸ್ವಲ್ಪ ನೀಟಾಗಿ ಬಿಡ್ಬೋದಾಯಿತು, ಬಿಟ್ಟಿಲ್ಲ. ಆ್ಯಕ್ಚುಲಿ
ಕೂದಲು ತುಂಬ ಬೇಗ ಹಾರ್ಡಾಗ್ತವೆ. ನಾನು ಹೇರ್ ಕೇರ್ ಮಾಡಿ ಇನ್ನೂ ತುಂಬ ಜಾಸ್ತಿ ದಿವಸ ಆಗಿಲ್ಲ, ಒಂದು 10 ಡೇಸ್ ಒಳಗಡೆನೇ ಆಗಿರೋದು. ನೋಡಿ ಬಳೆ ಹಾಕ್ಕೊಂಡೆ. ಒಂದೆರಡು ಸ್ಯಾರೀಸ್ ಒಂದೆರಡು ಸರ ನೋಡಿದೆ. ಲೈಕ್ ಅವ್ರು ತುಂಬ ಪ್ಲೈನಾಗಿ ಹಾಕ್ಕೊಂಡಿದ್ರು, ಯಾವುದೇ ಸ್ಟೋನ್ಸ್ ಇರಲಿಲ್ಲ. ಅದಕ್ಕೆ ಇದು ಪ್ಲೈನ್ ಆಗಿತ್ತಲ್ಲ, ಇದನ್ನು ಹಾಕ್ಕೊಂಡೆ. ಇದು ಇಸ್ಕನ್ಗೆ ಹೋದಾಗ ತೊಗೊಂಬಂದಿದ್ದು. ಇಷ್ಟ ಅವ್ರ ಲುಕ್ಕು ತುಂಬ ಸಿಂಪಲ್ಲಾಗಿತ್ತು. ಸಿಂಪಲ್ಲಾಗಿ ಮತ್ತು ತುಂಬ ಎಲಿಗೆಂಟಾಗಿತ್ತು ಅಂತಲೇ ಹೇಳ್ಬೋದು. ಅವ್ರಿಗೆ ಕಣ್ಣಿಗಂತೂ ತುಂಬ ಕಡಿಮೆನೇ ಮೇಕಪ್ ಮಾಡಿದ್ದು. ಅದಕ್ಕೆ ನಾನು ಇದಷ್ಟು ಚೆನ್ನಾಗಿ ಬಂದಿಲ್ಲ ವೀಡಿಯೋಸು. ನೋಡಿ ಇದು ಹೆವಿಗೆ ರಫ್ ಇದೆ. ಇದು ನಾನು ಫುಲ್ ವೀಡಿಯೋಸ್ ಮಾಡೋಣ ಅಂತ ನಾನು ಇದನ್ನು ಹಾಕಿದ್ದೀನಿ. ಈ ಥರ ಕಾಣಿಸೋದು. ಆ್ಯಕ್ಚುಲಿ ನೀಟಾಗಿ ಕೂತಿಲ್ಲ. ಆ್ಯಕ್ಚುಲಿ ಅವ್ರು ತುಂಬ ಸಿಂಪಲ್ ಹಾಕಿದ್ರು ಅಂತ ಹೇಳಿ ನಾನು ಇದನ್ನು ಸೊಂಟದ ಹಾಕಿದೆ. ಬಟ್ ಅದು ಅಷ್ಟು ಚೆನ್ನಾಗಿ ಇದಾಗಿಲ್ಲ. ನೋಡಿದೆ, ಚೆಕ್ ಮಾಡಿ, ಮತ್ತು ಅದಾದ್ಮೇಲೆ ರೆಕಾರ್ಡ್ ಆಗಿಲ್ಲ ಅಂತೇಳಿ ನೋಡಿ ಕೂದಲು ಎಷ್ಟು ರಫ್ ಆಗಿದೆ. ಅದು ಬಾಚಿದ್ರು ಕೂಡ ಈ ಥರ ಕಾಣಿಸ್ತಿತ್ತು ಲುಕ್ಕು. ನೈಟೆಲ್ಲ ಅಷ್ಟು ಬ್ರೈಟ್ ಲೈಟ್ಸ್ ಇಲ್ಲ. ಈ ಥರ ಕಾಣಿಸ್ತಿತ್ತು ನೋಡಿ. ಆ್ಯಕ್ಚುಲಿ ಸೆಮಿ ಸಿಲ್ಕ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಕೂರೋದು. ನಿಮ್ಗೇನಾದರೂ ಈ ಲಿಕ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫ್ರಂಟು ಇದ್ರನ್ನು ತೋರಿಸಿದೆ, ಬಟ್ ಅದರಲ್ಲೂ ಬ್ಲರ್ ಆಗ್ತಾನೆ ಇತ್ತು. ನಾನು ಮೇಕಪ್ ಐಟಮ್ಸ್ ಎಲ್ಲ ಎತ್ತಿಡೋಣ ಅಂತ ಹೇಳಿ ಹಂಗೆ ಬಿಟ್ಟಿದ್ದೀನಿ. ನಂಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಎತ್ತಿಟ್ಟು ಆಮೇಲೆ ವೀಡಿಯೋಸ್ ಮಾಡೋಕ್ಕೆ. ಯಾಕಂತಂದರೆ ಇದನ್ನೆಲ್ಲ ಮತ್ತೆ ಜೋಡಿಸ್ಬೇಕಲ್ಲ ಅಂತ ಹೇಳಿ, ಅಷ್ಟೊಂದೇನು ಅಳ್ಕೊಂಡಿರಲಿಲ್ಲ ಅಂತ ಹೇಳಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಲೈಕ್ ಜಾಸ್ತಿ ಮೇಕಪ್ಪೇ ಇಲ್ಲ, ಅಂದರೆ ಹಾಕಿದ್ದೀವಿ ಪ್ರಾಡಕ್ಟು, ಬಟ್ ಜಾಸ್ತಿ ಮೇಕಪ್ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಆ ಥರ. ಆ್ಯಕ್ಚುಲಿ ಅವರು ಕಾಂತಾರದಲ್ಲಿ ಟ್ರೈಲರ್ ನೋಡಿದ್ನಲ್ಲ, ಅದರಲ್ಲೆಲ್ಲ ಜಾಸ್ತಿ ಮೇಕಪ್ ಯೂಸ್ ಮಾಡಿಲ್ಲ ಅನಿಸುತ್ತೆ. ಅಂದರೆ ಅಷ್ಟೊಂದು ಕಾಣಿಸೋದಿಲ್ಲ, ಗ್ಲೋಯಿಂಗ್ ಆಗಿದೆ ಸ್ಕಿನ್ನು. ಅದಕ್ಕೆ ನಾನು ಇಲ್ಯೂಮಿನೇಟರ್ ಹಾಕಿರೋದು, ಗ್ಲೋಯಿಂಗ್ ಬರೋದಕ್ಕೆ. ಸೊ ಇವತ್ತು 8 ಡೇ ಲುಕ್ಕು. ಆ್ಯಕ್ಚುಲಿ ಅವರು ಬುಕ್ ಡಿ ಹಾಕಿದ್ದಾರೆ. ಎಷ್ಟೇ ನೋಡಿ ಈ ಥರ ಕಾಣಿಸುತ್ತೆ. ಲೈಕ್ ಟ್ವಿಸ್ಟ್ ಮಾಡಿ ಒಂದು ಸುಜಾತ ಪಿನ್ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಇದೇ ಥರ ಬರುತ್ತೆ. ಇನ್ನೂ ಸ್ವಲ್ಪ ಮೇಲೆ ಬರಬೇಕಾಯ್ತು ಅಷ್ಟೇ. ಇನ್ನೂ ನಾನು ಸ್ವಲ್ಪ ಕೂದಲು ಮೇಲೆ ಬಂದುಬಿಟ್ರೆ ಅಷ್ಟು ಕರೆಕ್ಟಾಗಿದೆ ಹೇರ್ ಸ್ಟೈಲ್ ಎಲ್ಲನ. ಬಟ್ ಸ್ಯಾರಿ ಒಂದು ಸ್ವಲ್ಪ ಬ್ಲೌಸು ಎಲ್ಲ
ಕಾಸ್ಟ್ಯೂಮ್ ಚೆನ್ನಾಗಿದ್ದರೆ ಚೆನ್ನಾಗಿರೋದು ಅನಿಸುತ್ತೆ. ಅಲ್ಲೇ 8:45 9 ಗಂಟೆ ಆಗ್ತಾಯಿತ್ತು. ಫಾರ್ ವಾಚಿಂಗ್. ಇದು ಒಂದು ಸ್ವಲ್ಪ ಇದಾಗಿದೆ, ನಾನು ಆಫ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಥ್ಯಾಂಕ್ ಯು.